ಓಕೆ, ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಿದೆಯಾ? ಓಕೆ, ಸೊ ತುಂಬಾನೇ ಖುಷಿ ಆಗುತ್ತೆ. ಇವತ್ತು ಏನು ಸಾರ್ಥಕ ಪೂಜೆನ ಆರ್ಗನೈಸೇಷನ್ ಮಾಡಿದ್ದಾರೆ ನಮ್ಮ ರಾಜಣ್ಣ ಸರ್ಗೆ ಒಂದ್ಸಲ ಜೋರಾಗಿ ಚಪ್ಪಾಳೆ. ಜೊತೆಗೆ ಶಾಲಾ ಸಿಬ್ಬಂದಿ ಏನು ಟೀಚರ್ ಇದ್ದಾರೆ, ಅದ್ರ ಜೊತೆಗೆ ಅವ್ರಿಗೆ ಸಹಕಾರ ಮಾಡಿದಂಥದ್ದು ಮೇನ್ ಇಂಪಾರ್ಟೆಂಟ್. ನಾನು ಮಾಡ್ಬೇಕನ್ನೋ ಉದ್ದೇಶ ನನ್ನಲ್ಲಿ ಇದ್ರೆ ಅದು ಸಹಕಾರ ಮಾಡ್ಬೇಕಲ್ವಾ. ಹಾಗಾಗಿ ನಾನು ಇದು NS ಅಲ್ಲಿ ಬರ್ತಾ ಇದ್ದೀನಿ. ಇದರಲ್ಲಿ ಎಲ್ಲರೂ ಟೀಚರ್ ಸುಧಾ ಓಕೆ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಮಾಡಮ್ಮ ಅಂದ್ರೆ ಅದಕ್ಕೆ ಎಲ್ಲರೂ ಸುಧಾ ಕೈ ಜೋಡಿಸ್ತಾರೆ. ಎಲ್ಲ ಟೀಚರ್ಗೂ ಸುಧಾ ಜೋರಾಗಿ ಚಪ್ಪಾಳೆ. ಅದ್ರ ಜೊತೆಗೆ ನೀವೆಲ್ಲ ಯಾರ್ಯಾರು ಪೋಷಕರು ಬಂದಿದ್ದೀರಾ ನಿಮ್ಗೂ ಸುಧಾ ಸ್ವಲ್ಪ ಜೋರಾಗಿ ಚಪ್ಪಾಳೆ. ಅದ್ರ ಜೊತೆಗೆ ನಮ್ಮ ಪುಟಾಣಿ ಎಲ್ಲ ಮಕ್ಕಳಿಗೂ ನಿಮ್ಗೂ ಸುಧಾ ಸ್ವಲ್ಪ ಜೋರಾಗಿ ಚಪ್ಪಾಳೆ. ನಾನು ಒಂದಷ್ಟು ಮಕ್ಳಿಗೋಸ್ಕರನೇ ಓಕೆ ನಿಮ್ಮ ಭವಿಷ್ಯಕ್ಕೋಸ್ಕರನೇ ಒಂದಷ್ಟು ಪಾಯಿಂಟ್ ಅನ್ನ ಮಾಡ್ಕೊಂಡು ತಗೊಬಂದಿದ್ದೀನಿ. ಕೆಲವರಿಗೆ ನಿಮ್ಮ ಭವಿಷ್ಯ ತುಂಬಾ ಇಂಪಾರ್ಟೆಂಟು. ಅದೇ ನಾನು ಹೇಳುವಂತ ಒಂದೊಂದು ಪದನೂ ಸುಧಾ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದಲ್ಲಿ ಓಕೆ ನೀವು ಯಾವ ಸ್ಥಾನಕ್ಕೆ ಬೇಕಾದ್ರೂ ಸುಧಾ ಹೋಗ್ಬೋದು. ಯಾವಾಗ ಯಾರು ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ಅಳವಡಿಕೆ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಣ್ಣದಾಗಿ ನನ್ನ ಪರಿಚಯ ಮಾಡ್ಕೊಳ್ತೀನಿ. ನನ್ನ ಹೆಸರು DK ರಮೇಶ್ ಅಂತ. ನಮ್ಮ ಊರು ದೊಡ್ಡಕೊಪ್ಲು. ಓಕೆ, ನಮ್ಮ ದೊಡ್ಡಮ್ಮರು ಇಲ್ಲೇ ಇರೋದು. ಚಿಕ್ಕ ಹುಡುಗನಲ್ಲಿ ನಮ್ಮ ಅಣ್ಣರು ನಮ್ಮ ದೊಡ್ಡಕೊಪ್ಲಿಂದ ಕರ್ಕೊಬಂದು ಇಲ್ಲಿ ಕರ್ಕೊಬಂದು ಪಡುಗೆರೆಗೆ ಇದೇ ಊರಲ್ಲಿ ಹಾಕಿ ಓಕೆ 3ನೇ ಕ್ಲಾಸಿಂದ 6ನೇ ಕ್ಲಾಸ್ ಗಂಟ ಇಲ್ಲೇ ಓದಿದ್ದೀನಿ. ತುಂಬಾ ಕಲ್ತಿದ್ದೀನಿ ಈ ಪಡುಗೆರೆಯಲ್ಲಿ. ತುಂಬಾ ನನಗೆ ಪಡುಗೆರೆ ಅಂದ್ರೆ ಬಹಳ ಇಷ್ಟ. ಇಲ್ಲೇ ಇದೇ ಊರಲ್ಲಿ ಎಮ್ಮೆ ಕಾಯ್ತಿದ್ದೆ. ಓಕೆ, ತುಂಬಾ ಬೆಳಿಗ್ಗೆ ಕಸ ಬರ್ತಿದ್ದೆ, ಜೊತೆಗೆ ಬೆಳಗ್ಗೆ ನೀರು ಹೊಡ್ತಿದ್ದೆ. ಓಕೆ, ಅಂದ್ರೆ ನಮ್ಮ ಅಣ್ಣದಿರು ಏನ್ ಕಲ್ಸ್ಕೊಟ್ಟಿದ್ದಾರೆ ಓಕೆ ಒಂದು ಶಿಸ್ತನ್ನ ಅದನ್ನ ನಮ್ಮ ಜೀವನಕ್ಕೆ ನಾವು ಅಳವಡಿಸ್ಕೊಂಡಿದ್ಕೆ ಇವತ್ತು ನಿಮ್ ಮುಂದೆ ಬಂದು ನಿಂತ್ಕೊಂಡಿದ್ದೀನಿ. ಹೇಳೋದ್ ಬೇರೆ, ಅಳವಡಿಸ್ಕೊಳ್ಳೋದು ಬೇರೆ. ಯಾರು ಅಳವಡಿಸ್ಕೊಳ್ತಾರೆ ಜೀವನದಲ್ಲಿ ಅವರು ಡೆವಲಪ್ಮೆಂಟ್ ಆಗ್ತಾ ಹೋಗ್ತಾರೆ. ಹಾಗಾಗಿ ನಂದೇ ಆದ ಬೆಂಗಳೂರಿಗೆ ಹೋಗಿದ್ದೀನಿ. ಓಕೆ, SLC ಮಾತ್ರ ಅಷ್ಟೇ ಓದಿರೋದು. ಅಂದ್ರೆ ಲೈಫಲ್ಲಿ ಸ್ಕೂಲ್ ಲೈಫಲ್ಲಿ ಫೇಲ್ಯೂರ್ ಆಗಿದ್ದೀನಿ, ಬಟ್ ಆದ್ರೆ ರಿಯಲ್ ಲೈಫಲ್ಲಿ ಸಕ್ಸಸ್ಫುಲ್ ಆಗಿದ್ದೀನಿ. ಜೀವನದಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಸ್ಕೂಲ್ ಲೈಫಲ್ಲಿ ಫೇಲ್ಯೂರ್ ಆದ್ರೆ ಏನು ಚಿಂತೆ ಇಲ್ಲ, ಬಟ್ ಆದ್ರೆ ರಿಯಲ್ ಲೈಫಲ್ಲಿ ಯಾರು ಸುಧಾ ಫೇಲ್ಯೂರ್ ಆಗಬಾರ್ದು. ಓಕೆ, ರಿಯಲ್ ಲೈಫಲ್ಲಿ ಫೇಲ್ಯೂರ್ ಆಗಬಾರ್ದು ಅಂದ್ರೆ ಸ್ಕೂಲ್ ಲೈಫನ್ನ ಯಾರು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ, ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಅವರು ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತಾರೆ. ನಂದೇ ಆದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಜನರ ಧ್ವನಿ ಅಂತ. ಅಂದ್ರೆ ಜನಗಳನ್ನ ಎಜುಕೇಟೆಡ್ ಮಾಡಬೇಕು, ಜನಗಳಿಗೆ ಓಕೆ ನಾಲೆಜ್ ಅನ್ನ ಕೊಡ್ಬೇಕಂತ ಹೇಳ್ಬಿಟ್ಟು ಓಕೆ ನಂದೇ ಆದ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಬೇಸಿಕಲಿ ಸ್ವಂತ ಓಕೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ವರ್ಕ್ ಅನ್ನ ಮಾಡಿಸ್ತಾ ಇದ್ದೀನಿ. ಇದು ನನ್ನ ಸಣ್ಣ ಪರಿಚಯ. ಓಕೆ, ಶಾರದಾ ಪೂಜೆ ಯಾಕೆ ಶಾರದಾ ಪೂಜೆ ಮಾಡ್ತಾರೆ ಗೊತ್ತಿದೆಯಾ? ಶಾರದಾ ಪೂಜೆ ಯಾಕೆ ಮಾಡ್ತಾರೆ? ಓಕೆ, ಯಾವಾಗ್ಲೂ ಯಾವುದೇ ಒಂದು ವಿಷಯ ಮಾಡಿದಾಗ ಆ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಬೇಕು. ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಯಾವ್ದಾರ ಒಂದು ವಿಷಯ ಮಾತಾಡಿ ಆ ವಿಷಯನ ಯಾವಾಗ ನಾವು ಆಳವಾಗಿ ಅರ್ಥ ಮಾಡ್ಕೊಳ್ತೀವಿ ಅವಾಗ ಮಾತ್ರ ನಾವು ಎಜುಕೇಟೆಡ್ ಆಗ್ತೀವಿ. ಬ್ಲೈಂಡ್ ಆಗಿ ಯಾವುದನ್ನು ಮಾಡಬಾರ್ದು, ಯಾವುದೇ ವಿಷಯ ಆಗ್ಲಿ ಓಕೆನಾ, ಅದನ್ನ ಆಳವಾಗಿ ಅರ್ಥ ಮಾಡ್ಕೋಬೇಕು. ಶಾರದಾ ಪೂಜೆ ಮಾಡುವ ಉದ್ದೇಶ ಏನಂದ್ರೆ ಓಕೆ ನಮ್ಮಲ್ಲಿರುವ ಅಜ್ಞಾನಗಳು ಹೋಗಿ ಜ್ಞಾನವನ್ನ ತುಂಬ್ಕೋಬೇಕಂತ. ಏನ್ ಹೇಳಿ? ಜ್ಞಾನ ಬರೋದು ಎಲ್ಲಿಂದ? ಜ್ಞಾನ ಬರೋದು ಎಲ್ಲಿಂದ? ನಾವು ಓದುವ ಬುಕ್ಕಿನಿಂದ ಜ್ಞಾನ ಬರುತ್ತೆ. ಅರ್ಥ ಆಯ್ತಲ್ಲ? ಹಾಗಾಗಿ ಇವತ್ತು ಸರಸ್ವತಿಯನ್ನ ಯಾರು ಬಳಸ್ಕೊಳ್ತಾರೆ ಅವರಿಗೆ ಲಕ್ಷ್ಮಿ ಅನ್ನೋದು ತಾನಾಗಿ ತಾನು ಬರ್ತಾ ಹೋಗುತ್ತೆ. ಸರಸ್ವತಿನ ಬಳಸ್ಕೊಳ್ಳಿಲ್ಲ ಅಂದ್ರೆ ಲಕ್ಷ್ಮಿ ಬರ್ತದ? ಓಕೆ, 3 ಯುಗ ಇತ್ತು ಮುಂಚೆ ಎಲ್ಲ ಯುಗಗಳು. ಅಂದ್ರೆ ಮಹಾರಾಜರ ಕಾಲದಲ್ಲಿ ಯಾರು ಶಕ್ತಿವಂತ ಆಗಿದ್ದಾರೆ ಅವರು ರಾಜ್ಯಭಾರ ಮಾಡ್ತಿದ್ರು, ಕರೆಕ್ಟಾ? ನೆಕ್ಸ್ಟ್ 2ನೇ ಯುಗ ಏನ್ ಬಂತು? ಯಾರು ದುಡ್ಡಿದ್ದಾರೆ, ಯಾರು ಜಮೀನಿದೆ ಅವರು ಓಕೆ ದೇಶನ ಮುನ್ನಡೆಸ್ತಾ ಇದ್ರು. ಈಗ ಮುನ್ನಡೆಸ್ತಾರೆ ಯಾರು? ಮಾತಾಡ್ಬೇಕು. 7ನೇ ಕ್ಲಾಸ್ ಮಕ್ಳು ಯಾರಿದ್ರ? 7ನೇ ಕ್ಲಾಸ್ ಮಕ್ಕಳು 6, 7
ಮಾತಾಡ್ಬೇಕು. ಯಾಕಂದ್ರೆ ಏನಂದ್ರೆ ಸೊ ಪಾಠ ಆಗ್ಬಾರ್ದು. ಏನ್ ಹೇಳಿ, ನಾವ್ ಯಾವನೇ ಮಾಡಿದ್ರು ಒಂದು ಪಾಠ ಆಗ್ಬಾರ್ದು, ಅದೊಂದು ನಮ್ಗೆ ಜ್ಞಾನ ಆಗ್ಬೇಕು, ಅದು ಕಲಿಕೆ ಆಗ್ಬೇಕು. ಅರ್ಥ ಆಯ್ತಲ್ವಾ? ಇವತ್ತು ಯಾರು ದೇಶನ ಆಳ್ತಾ ಇದ್ದಾರೆ ಅಂದ್ರೆ ಯಾರು ಜ್ಞಾನ ಇದೆ ಅವರು ದೇಶನ ಆಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಇವತ್ತು ನರೇಂದ್ರ ಮೋದಿ ಅವ್ರ ಎಷ್ಟು ದುಡ್ಡಿದೆ, ಎಷ್ಟು ದುಡ್ಡಿದೆ, ಕರೆಕ್ಟಾ? ಅವ್ರ ಹತ್ರ ಯಾರು ಏನಿದೆ, ಏನಿದೆ, ಹಾ ಜ್ಞಾನ ಇದೆ. ಏನಿದೆ? ಹಾ. ಸೊ ಇದೇನ್ ಮಾಡ್ಬೇಕು, ನೀನ್ ಇಲ್ಲಿ ಬರೋದು, ನೀವು 7ನೇ ಕ್ಲಾಸ್ ಅಲ್ವಾ, ಇಲ್ಲಿ ಸೊ ಏನಂದ್ರೆ ಜ್ಞಾನ ಇರ್ಬೇಕು. ಹಾಗಾಗಿ ನೀವೆಲ್ಲ ಏನಾಗ್ಬೇಕು, ಜ್ಞಾನವಂತರಾಗ್ಬೇಕು. ಅರ್ಥ ಆಯ್ತಲ್ವಾ? ಜ್ಞಾನ ಎಲ್ಲಿಂದ ಬರುತ್ತೆ? ನಾವು ಓದುವ ಬುಕ್ಕಿಂದ, ನಾವು ಮಾಸ್ಟರ್ ಕೊಡ್ತಾರೆ ಅವ ಜ್ಞಾನದಿಂದ, ಪಾಠದಿಂದ ನಿಮ್ಗೆ ಜ್ಞಾನ ಅನ್ನೋದು ಬರ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಹಾಗಾಗಿ ನೀವೇನಾಗ್ಬೇಕು, ಜ್ಞಾನವಂತರಾಗ್ಬೇಕು. ಜ್ಞಾನವಂತರಾಗ್ಬೇಕಂದ್ರೆ ಬುಕ್, ಪೇಪರ್, ನ್ಯೂಸ್ ಪೇಪರ್ ಅನ್ನ ಅತಿ ಹೆಚ್ಚು ಓದೋದನ್ನ ಹ್ಯಾಬಿ ಮಾಡ್ಕೊಬೇಕು. ಅರ್ಥ ಆಯ್ತಾ? ಓಕೆ. ಸೊ ಈಗ ಬೀಳ್ಕೊಡುಗೆ ಸಮಾರಂಭ. ಸೊ ಇವತ್ತು 7ನೇ ಕ್ಲಾಸ್ ಮುಗಿಸಿ 8ನೇ ಕ್ಲಾಸ್ ಹೋಗ್ತೀರಾ, ಕರೆಕ್ಟಾ? ಸೊ ನಿಮ್ಮ ಜವಾಬ್ದಾರಿಗಳು ಜಾಸ್ತಿ ಆಗಿದೆ. ಏನಾಗಿದೆ? ಹಾ, ನೀವೆಲ್ಲ ರಿಯಾಕ್ಟ್ ಮಾಡ್ಬೇಕು. ಅಂದ್ರೆ ನೀವು ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಮುಂದೆ ಒಂದಿನ ನೀವು ಓಕೆ IAS ಆಗ್ಬೋದು, IPS ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, ರಾಜಕಾರಣಿ ಆಗ್ಬೋದು, ಗೊತ್ತಿಲ್ಲ, ಕರೆಕ್ಟ್ ಅಲ್ವಾ? ಅಂದ್ರೆ ಸೊ ಇವತ್ತಿನ ನಿಮ್ದು ಏನಾಗ್ತದೆ, ಜವಾಬ್ದಾರಿ ಅನ್ನೋದು ಜಾಸ್ತಿ ಆಗ್ತದೆ. ನಾವು ಬೆಳೀತಾ 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 ಜವಾಬ್ದಾರಿನ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಲ್ವಾ? ಇದನ್ನ ನೀವ್ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ, ನೀವು ಮುಂದೆ ಒಂದ್ ದಿವಸ ದೊಡ್ಡ ದೇಶದ ಕಟ್ಟುವುದಕ್ಕೆ ಎಲ್ಲರ ದೇಶ ಅಲ್ಲಿ ಯಾರಿಂದ, ಎಲ್ಲರಿಂದ ದೇಶ. ಅರ್ಥ ಆಯ್ತಾ? ದೇಶ ಮೋದಿಯಿಂದನಾ? ಇಲ್ಲ. ಸಿದ್ದರಾಮಯ್ಯರಿಂದನಾ? ಇಲ್ಲ. ದೇಶ ಅನ್ನೋದು ನಮ್ಮೆಲ್ಲರ ಆಸ್ತಿ, ನಮ್ಮೆಲ್ಲರ ಜವಾಬ್ದಾರಿ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬರು ಸುಧಾ ಯಾರು ಜವಾಬ್ದಾರಿ ತೆಗೆದುಕೊಳ್ತಾರೆ, ನಾವು ಎಲ್ಲರೂ ಸುಧಾ ಮುಂದಕ್ಕೆ ದೊಡ್ಡ ವ್ಯಕ್ತಿಗಳಾಗಿ ಹಾಕ್ತೀವಿ. ಅರ್ಥ ಆಯ್ತಲ್ವಾ? ಓಕೆ, ಶಾರದಾ ಪೂಜೆ ಆಯ್ತು, ಬೀಳ್ಕೊಡುಗೆ ಸಮಾರಂಭ ಆಯ್ತು. ಜೊತೆಗೆ ಸೊ ಮೇನ್ ಇಂಪಾರ್ಟೆಂಟ್ ನಮ್ಗೆ ಬೇಕಾದ ಏನಂದ್ರೆ ಡ್ರೀಮ್ಸ್ ಇರ್ಬೇಕು. ಏನಿರ್ಬೇಕು? ಹಾ. ಸೊ ಡ್ರೀಮ್ಸ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್. ನೀವು ಏನ್ ಮಾಡ್ಬೇಕಂದ್ರೆ ನಮ್ ಕನಸನ್ನ ಕಾಣಬೇಕು. ಓಕೆ, ಎಷ್ಟು ಜನ ಕನಸು